ಎಲ್ಲ ಆತ್ಮೀಯ ಮತದಾರ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ಎಸ್ ಮಲ್ಲಿಕಾರ್ಜುನ ಅವರು, ಈಶ್ವರ್ ಖಂಡ್ರೆ ಅವರು ನಿಮ್ಮನ್ನ ಉದ್ದೇಶಿಸಿ ನಮ್ಮ ಅಭ್ಯರ್ಥಿ ಸಮರ್ಥ ಅವರಿಗೆ ನಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ. ಕೇಳಿಸಲ್ವಾ? ವಾಲ್ಯೂಮ್ ಸ್ವಲ್ಪ ಕೊಡಪ್ಪ. 9ನೇ ತಾರೀಕು ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ನಿಮ್ಗೆಲ್ಲ ಉಪಚುನಾವಣೆ ಯಾಕೆ ಬಂತು ಅಂತಕ್ಕಂಥದ್ದು ಗೊತ್ತಿದೆ ಅಂತೇಳಿ ನನ್ನ ಭಾವನೆ. ಈ ಉಪಚುನಾವಣೆ ಶಾಮನೂರು ಶಿವಶಂಕರಪ್ಪನವರು ಅಕಾಲಿಕ ಮರಣಕ್ಕೆ ತುತ್ತಾದ್ದರಿಂದ ಅವರ ನಿಧನದಿಂದ ಅವರ ಸ್ಥಾನ ತೆರವಾಯಿತು. ಆ ತೆರವಾದ ಸ್ಥಾನಕ್ಕೆ ಭರ್ತಿ ಮಾಡಲಿಕ್ಕೋಸ್ಕರ ಈ ಉಪಚುನಾವಣೆ ನಡೀತಾ ಇದೆ. ಯಾವಾಗಲೂ 5 ವರ್ಷಕ್ಕೊಂದ್ಸಾರಿ ಅದು ಪಾರ್ಲಿಮೆಂಟ್ ಚುನಾವಣೆ ಆಗ್ಬೋದು, ಅಸೆಂಬ್ಲಿ ಚುನಾವಣೆ ಆಗ್ಬೋದು, ತಾಲೂಕಾ ಬೋರ್ಡ್ ಚುನಾವಣೆ ಆಗ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಆಗ್ಬೋದು, ಗ್ರಾಮ ಪಂಚಾಯತಿ ಚುನಾವಣೆ ಆಗ್ಬೋದು, 5 ವರ್ಷಕ್ಕೊಂದ್ಸಾರಿ ಚುನಾವಣೆ ನಡೀತದೆ. ಇವೆಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದಂಥ ಶಾಮನೂರು ಶಿವಶಂಕರಪ್ಪನವರಿಗೆ ಆಯ್ಕೆ ಮಾಡಿ ಕಳಿಸಿದ್ರು. ದೊಡ್ಡ ಅಂತರದಿಂದ ಗೆಲ್ಲಿಸಿದ್ರು. ಆದರೆ ದುರ್ದೈವ, ಅವರು ನಮ್ಮನ್ನ ಈಗ ಅಗಲಿದ್ದಾರೆ. 3 ವರ್ಷಗಳು ಕೂಡ ತುಂಬಿಸಲಿಲ್ಲ. ಅವರು ಮಧ್ಯದಲ್ಲೇ ಅವರು ಕಾಲ ಆದರು. ಅದರಿಂದ ಈ ಕಾಲ ಆದ್ದರಿಂದ ಇನ್ನ 2 ವರ್ಷ ಅವಧಿ ಇದೆ. 2 ವರ್ಷಕ್ಕೂ ಹೆಚ್ಚು ಕಾಲ ಅವಧಿ ಇದೆ. ಈ ಅವಧಿನಲ್ಲಿ ಖಾಲಿ ಇಡಕ್ಕಾಗಲ್ಲ, ಅವ್ರ ಜಾಗನ ಖಾಲಿ ಇಡಕ್ಕಾಗಲ್ಲ. ಅದಕ್ಕೋಸ್ಕರ ಉಪಚುನಾವಣೆ ಮಾಡಲೇಬೇಕು. ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ, ಕಾನೂನುಬದ್ಧವಾಗಿರ್ತಕ್ಕಂಥ ವಿಚಾರ. ಆದ್ರಿಂದ ಈ ಚುನಾವಣೆ ಬಂದಿದೆ. ಈಗ ನಿಮ್ಮ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ಈ ಉಪಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಜಾಗವನ್ನ ಭರ್ತಿ ಮಾಡಬೇಕು. ನಾವು ಕಾಂಗ್ರೆಸ್ನವರು ಅವರ ಮೊಮ್ಮಗ ಸಮರ್ಥ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಕಾಂಗ್ರೆಸ್ನಲ್ಲಿ ಒಂದು ಪದ್ಧತಿ ಇದೆ. ಯಾರು ಕಾಲ ಆದರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರ ಮಗ, ಮೊಮ್ಮಗ, ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಅವ್ರ ಮಗ ಮಲ್ಲಿಕಾರ್ಜುನ, ಎಸ್ ಮಲ್ಲಿಕಾರ್ಜುನ ಕೂಡ ಸಚಿವರಾಗಿದ್ದಾರೆ. ಇವರು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ. ನಿಮ್ಗೆಲ್ಲ ಗೊತ್ತಿದೆ. ಈ ನಗರದವರೇ ಆದ್ರಿಂದ ಅವರು ನಿಮ್ಗೆಲ್ಲ ಚಿರಪರಿಚಿತರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಒಂದು ಮಾತನ್ನ ನಿಮ್ ಗಮನಕ್ಕೆ, ಅತ್ಯಂತ ಸರಳ ಜೀವಿ, ಸೌಮ್ಯ ಜೀವಿ,
ಒಳ್ಳೆ ನಡವಳಿಕೆ ಇರ್ತಕ್ಕಂಥ ವ್ಯಕ್ತಿ. ಈಗ 27 ವರ್ಷನ 27 ವರ್ಷ, ನಾವೆಲ್ಲ ಶಾಸಕರಾದದ್ದು 30 ವರ್ಷಕ್ಕೆ. ಮಲ್ಲಿಕಾರ್ಜುನ 28ಕ್ಕೆ ಆಗಿದ್ದದು. ಶ್ಯಾಮನೂರು ಶಿವಶಂಕರಪ್ಪನವ್ರದ್ದು ಅವರು ಬಹಳ ತಡವಾಗಿ ಶಾಸಕರಾದರು. ಆದ್ರೆ ಮಲ್ಲಿಕಾರ್ಜುನ ಕೂಡ 28ಕ್ಕಾದ, ಇವನು 27ಕ್ಕೆ ಆಗ್ತಾನೆ ಅಂತಕ್ಕಂಥ ಸಂಪೂರ್ಣ ಭರವಸೆ. ಇನ್ನು ಮದುವೆ ಆಗಿಲ್ಲ ಯುವಕ. ಸಮಾಜ ಸೇವೆ ಮಾಡಬೇಕು ಅಂತೇಳಿ ಬಂದಿದ್ದಾರೆ. ಸಮಾಜ ಸೇವೆ ಮಾಡೋದು ಅಂತಂದ್ರೆ ನಿಮ್ಮ ಪರವಾಗಿ ವಿಧಾನಸಭೆಯಲ್ಲಿ ಕೆಲಸ ಮಾಡೋದು, ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದು. ನಿಮ್ಮ ಜನಪ್ರತಿನಿಧಿ, ನಿಮ್ಮ ಪ್ರತಿನಿಧಿ ಅಂತಂದ್ರೆ ನಿಮ್ಮ ಪರವಾಗಿ ಕೆಲಸ ಮಾಡ್ಲಿಕ್ಕೋಸ್ಕರ ಇವ್ರನ್ನ ಆಯ್ಕೆ ಮಾಡ್ತಾರೆ. ನಿಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂಥ ಬಹುಶಃ ನನಗನ್ಸುತ್ತೆ ಅತ್ಯಂತ ಸರಳ ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿ. ಅವರನ್ನ ನಾವು ಕ್ಯಾಂಡಿಡೇಟ್ ಮಾಡಿದ್ದೀವಿ. ಅವರು ಬಹುಶಃ ಶ್ಯಾಮನೂರು ಶಿವಶಂಕರಪ್ಪರಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ